ಈ ಬೇಸಿಗೆಯಲ್ಲಿ ತುಂಬ ವೈರಸ್ಸು ಮತ್ತು ಬಿಂಗೆ ರೋಗ ಜಾಸ್ತಿ ಬರುತ್ತೆ. ಆದ್ರಿಂದ ಸಂತುಲನ ಬಳಸೋದ್ರಿಂದ ಈ ವೈರಸ್ ಆಗಲಿ ಬೇರೆ ಥರ ಕಾಯಿಲೆ ಆಗಲಿ ತುಂಬ ಕಂಟ್ರೋಲ್ ಮಾಡುತ್ತೆ. ನೋಡಿ ನಮ್ಮ ತೋಟದಲ್ಲೇ ಬೇಕಾದ್ರೆ ನೋಡಿ, ವೈರಸ್ ಅನ್ನೋದೇ ಇಲ್ಲ. ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಟೊಮೊಟೊ ಬೆಳೆಗೆ ಕೊಡುತ್ತೆ. ನಾವು ಸ್ಟಾರ್ಟಿಂಗಿಂದ ಈ ಸಂತುಲನ ಬಳಸೋದ್ರಿಂದ ನಾವು ಈ ರಾಸಾಯನಿಕ ಗೊಬ್ಬರಗಳು ಸ್ವಲ್ಪ ಕಡಿಮೆ ಹಾಕಿದ್ರೂ ನಡೆಯುತ್ತೆ, ನಾವು ಹಾಕದೇ ಇದ್ರೂ ನಡೆಯುತ್ತೆ. ಫಸ್ಟಲ್ಲಿ ಹಾಕಿರ್ತೀರಲ್ವ ಹಿಂಡಿ ಮತ್ತು ಕೊಟ್ಟಿಗೆ ಗೊಬ್ಬರ, ಅದೇ ಸಾಕು. ಪ್ರತಿ ಸೀಸನಲ್ಲೂ ನಾನು ಟೊಮೊಟೊ ಬೆಳೀತೀನಿ. ಮಾರ್ಚು ಇಲ್ಲಾಂದರೆ ಏಪ್ರಿಲಲ್ಲಿ ನಾನು ಪ್ಲಾಂಟೇಶನ್ ಮಾಡ್ತೀನಿ. ಪ್ರತಿ ಸೀಸನಲ್ಲೂ ನಾನು ಸಂತುಲನ ಅಂತೂ ಬಳಸ್ತೀನಿ, ಕಂಪಲ್ಸರಿ ಬಳಸ್ತೀನಿ. ಸೊ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಕಲ್ಕುಂಟೆ ಅಗ್ರಹಾರ ಅಂತ ಒಂದು ಗ್ರಾಮದಲ್ಲಿ, ಹೊಸಕೋಟೆ ತಾಲೂಕು, ಬೆಂಗಳೂರು ರೂರಲ್ ಡಿಸ್ಟಿಕ್ಕು. ಸೊ ಈ ಒಂದು ಟೊಮೊಟೊ ತೋಟದಲ್ಲಿ ನಾವು ಒಂದು ವಿಡಿಯೋನ ಮಾಡ್ತಿದ್ದೀವಿ. ಸೊ ಈ ತೋಟದ ಮಾಲೀಕರಾಗಿರುವಂತಹ ನವೀನ್ ಅವರ ತೋಟದಲ್ಲಿ ಈ ಒಂದು ವಿಡಿಯೋನ ಮಾಡ್ತಿರೋಂಥದ್ದು. ಈ ತೋಟದಲ್ಲಿ ಯಾಕೆ ವಿಡಿಯೋ ಮಾಡ್ತಿದ್ವಿ ಅಂದರೆ, ಒಂದು ವಿಶೇಷತೆ ಇದೆ ಈ ತೋಟದಲ್ಲಿ. ಸೊ ನೀವು ನೋಡ್ಬೋದು, ಇದೊಂದು 60ರಿಂದ 65 ದಿನದ ತೋಟ ಆಗಿದೆ. ಸೊ ಈ ಒಂದು ತೋಟದಲ್ಲಿ ವೈರಸ್ಸು ಹತೋಟಿಗೆ ಬಂದಿದೆ. ಸೊ ನೀವು ಈ ಒಂದು ಸೀಸನಲ್ಲಿ ನೋಡ್ಬೋದು, ಟೊಮೊಟೊ ಸೀಸನಲ್ಲಿ ಎಲ್ಲ ತೋಟದಲ್ಲೂ ವೈರಸ್ಸು ತುಂಬ ಜಾಸ್ತಿ ಇದೆ. ಸೊ ಈ ಒಂದು ತೋಟದಲ್ಲಿ ವೈರಸ್ಸು ಹತೋಟಿಗೆ ಬಂದಿದೆ. ಸೊ ಕಾರಣ ಏನಂದರೆ, ಇವರು ಬೇರೆ ರೈತರಿಗಿನ್ನ ಸ್ವಲ್ಪ ವಿಭಿನ್ನವಾಗಿ ಈ ಒಂದು ತೋಟ ನಿರ್ವಹಣೆ ಮಾಡಿದ್ದಾರೆ. ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂದರೆ, ಈ ತೋಟಕ್ಕೆ ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ಕಡಿಮೆ ಮಾಡಿಕೊಂಡು ಭೂಮಿಗೆ ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ ಮತ್ತು ಟ್ರೈಕೋಡರ್ಮಾ ಸೂಡೋಮೋನಾಸ್ನೆಲ್ಲ ಸಾಯಿಲ್ ಅಪ್ಲಿಕೇಶನ್ ಮಾಡಿಕೊಂಡು, ಇದಕ್ಕೆ ಪೂರಕವಾಗಿ ಸಂತುಲನ ಸಾಯಿಲ್ ಫರ್ಟಿಲಿಟಿ ಸ್ಟೆಬಿಲೈಸರ್, ಮಣ್ಣಿನ ಫಲವತ್ತತೆ ಸ್ಥಿರಕಾರಕವನ್ನು ಈ ಒಂದು ತೋಟಕ್ಕೆ ಬಳಸ್ಕೊತಾ ಇದ್ದಾರೆ. ಸೊ ನಮ್ಮ ಸಾಯಿಲ್ ರೆಡಿ ಕಾನ್ಸೆಪ್ಟ್ ಮುಖಾಂತರ, ಸೊ ಈ ಒಂದು ತೋಟಕ್ಕೆ ನಾವು ಸಾಯಿಲ್ ರೆಡಿ ಕಾನ್ಸೆಪ್ಟ್ ಮುಖಾಂತರ ಈ ತೋಟ ನಿರ್ವಹಣೆ ಮಾಡಿಸಿದ್ದೀವಿ. ಶ್ರೀ ಪರಿಸರಂ ಅಗ್ರಿ ಸೊಲ್ಯೂಷನ್ಸ್ ವತಿಯಿಂದ ಹಾಗೂ PM ಅಗ್ರಿ ಸಂಸ್ಥೆ ಸಹಯೋಗದೊಂದಿಗೆ ಈ ಒಂದು ತೋಟನ ನಾವು ನಿರ್ವಹಣೆ ಮಾಡಿಸಿದ್ದೀವಿ. ಸೊ ಈ ಒಂದು ತೋಟದಲ್ಲಿ ವೈರಸ್ ಹತೋಟಿಗೆ ಬಂದಿದೆ. ಸೊ ರೂಟಿಂಗ್ ಸಿಸ್ಟಮ್ ಚೆನ್ನಾಗಿದೆ, ವೆಜಿಟೇಟಿವ್ ಗ್ರೋತ್ ಆಗಿದೆ, ಮತ್ತು ಫ್ಲವರ್ ಸೆಟಪ್ ಆಗಿದೆ, ಫ್ರೂಟ್ ಸೆಟಪ್ ಚೆನ್ನಾಗಿದೆ, ಗಿಡ ತುಂಬ ಹೆಲ್ತಿಯಾಗಿ ಬಂದಿದೆ. ಸೊ ಈ ಒಂದು ತೋಟನ ನಾವು ಅದಕ್ಕೋಸ್ಕರನೇ ಈ ರೈತರಿಗೆ ಈ ಒಂದು ತೋಟನ ತೋರಿಸ್ಬೇಕು ಅಂತಲೇ ವಿಡಿಯೋನ ಮಾಡ್ತಿರೋವಂಥದ್ದು. ಸೊ ಈ ಒಂದು ತೋಟನ ಯಾವ ರೀತಿ ನಿರ್ವಹಣೆ ಮಾಡ್ಕೊಂಡಿದ್ದಾರೆ ನಮ್ಮ ರೈತರು, ಮತ್ತು ಯಾವ ರೀತಿ ಬೆಡ್ಡಿಂಗ್ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ, ಮತ್ತು ಇದಕ್ಕೆ ಯಾವುದೆಲ್ಲ ಪ್ರಿಕಾಷನ್ ಮಾಡಿ ಈ ತೋಟ ನಿರ್ವಹಣೆ ಮಾಡ್ತಿದ್ದಾರಂತ ನಮ್ಮ ರೈತರಾಗಿರುವಂತಹ ನವೀನ್ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಈ ಒಂದು ಮುಂದೆ ವಿಡಿಯೋದಲ್ಲಿ ನಿಮಗೆ ಈ ಒಂದು ಎಲ್ಲ ಮಾಹಿತಿನೂ ಸಿಗ್ತಾ ಹೋಗುತ್ತೆ. ಸೊ ವಿಡಿಯೋನ ವಾಚ್ ಮಾಡಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಒಂದು ಕಿರು ಪರಿಚಯನ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ನವೀನ್ ಅಂತ, ಕಲ್ಕುಂಟೆ ಅಗ್ರಹಾರ, ಹೊಸಕೋಟೆ ತಾಲೂಕು, ಬೆಂಗಳೂರು ರೂರಲ್ ಡಿಸ್ಟಿಕ್ ಸರ್. ಸರ್ ಇದು ಎಷ್ಟು ಇದೆ ಸರ್, ಇದು ಟೊಮೊಟೊ ನಿಮ್ಮದು ಎಷ್ಟು ಎಕರೆ ಇದೆ? 1.5 ಎಕರೆಗೆ ಇಟ್ಟಿದ್ದೀವಿ. 1.5 ಎಕರೆನಾ? ಈ ತಳಿ ಯಾವ್ದು ಹಾಕ್ಕೊಂಡಿದ್ದೀರಾ? ಇದು 6-2 ಅಂತ. 6-2. ಸೊ ಎಷ್ಟು ದಿವಸದ್ದು ಸರ್ ಈಗ ಇವತ್ತಿಗೆ? ಇದು ಇವತ್ತಿಗೆ 60ರಿಂದ 65 ದಿನ ಸರ್. 60ರಿಂದ 65 ದಿನದ್ದು. ಓಕೆ. ಸೊ ಹೇಳಿ ಸರ್, ಹೇಗಿದೆ ತೋಟ ಎಲ್ಲ? ತೋಟ ಎಲ್ಲ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಸರ್ ನೀವು ಈ ಸರಿ ಟೊಮೊಟೊ ಬೆಳೆನ ಯಾವ ರೀತಿ, ಅಂದರೆ ನೀವು ಬೆಡ್ಡಿಂಗ್ ಪ್ರಿಪ್ರೇಷನ್ ಯಾವ ರೀತಿ ಮಾಡ್ಕೊಂಡಿದ್ದೀರಾ, ಮತ್ತು ಅಲ್ಲಿಂದ ನೀವು ಯಾವ ರೀತಿ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀರಾ ಸರ್? ಸರ್ ನಾವು ಸ್ಟಾರ್ಟಿಂಗು ಬೆಡ್ಡಿಂಗ್ ಪ್ರಿಪ್ರೇಷನ್ ಮಾಡೋದಕ್ಕೆ ಮುಂಚೆ ಹಿಂಡಿ ಮತ್ತು ಕೊಟ್ಟಿಗೆ ಗೊಬ್ಬರ ಕೊಟ್ಟು ಬೆಡ್ಡಿಂಗ್ ಪ್ರಿಪ್ರೇಷನ್ ಮಾಡ್ಕೊತೀವಿ. ಆಮೇಲೆ ನಾವು ನಾರನ್ನ ನಾಟಿ ಮಾಡ್ತೀವಿ. ಆಮೇಲೆ ಒಂದು ವಾರ ಬಿಟ್ಕೊಂಡು ಸಂತುಲನ ಯೂಸ್ ಮಾಡ್ತೀವಿ. ಕಂಟಿನ್ಯೂಸ್ ಆಗಿ ಸಂತುಲನ ಯೂಸ್ ಮಾಡ್ತಾಯಿದ್ರೆ ನಮಗೆ ಎಲ್ಲ ಥರದ್ದು ರಾಸಾಯನಿಕ ಗೊಬ್ಬರಗಳು ಕಡಿಮೆ ಕೊಟ್ಟರು ನಾವು ಸಂತುಲನ ಬಳಸೋದ್ರಿಂದ ತುಂಬ ಚೆನ್ನಾಗಿ ಗಿಡ ಆಗಲಿ ಗ್ರೋತ್ ಆಗುತ್ತೆ. ಸಂತುಲನ ಬಳಸೋದ್ರಿಂದ ಸ್ಟಾರ್ಟಿಂಗಿಂದ ನಮಗೆ ಯಾವುದೇ ಥರದ್ದು ವೈರಸ್ ಆಗಲಿ ಏನು ಕಂಡು ಬಂದಿಲ್ಲ. ಈಗ ಸ್ವಲ್ಪ ಎಲ್ಲೋ ಒಂದೊಂದು ಗಿಡದಲ್ಲಿ ಸ್ವಲ್ಪ ಮಾತ್ರ ವೈರಸ್ಸು ಇದಾಗ್ತಿದೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ತುಂಬ ಗ್ರೋತಿಂಗ್ ಇದೆ, ತುಂಬ ಕಾಯಿ ಚೆನ್ನಾಗಿ ಕಚ್ಕೊಂಡಿದೆ, ಹೂವು ಎಲ್ಲ ಫ್ಲವರ್ ಸೆಟಪ್ ಎಲ್ಲ ಚೆನ್ನಾಗಿದೆ. ಅದರಿಂದ ಸಂತುಲನ ಫಸ್ಟಿಂದ ಉಪಯೋಗ ಮಾಡ್ತಾ ಇದ್ದೀನಿ ಸರ್. ಎಷ್ಟಿಂದ ಯೂಸ್ ಮಾಡ್ತಾಯಿದ್ದೀರಾ ಸರ್ ಸಂತುಲನ ನೀವು? ಸರ್ ನಾನು ಸಂತುಲನ ಸುಮಾರು 2ರಿಂದ 3 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲ ಬೆಳೆಗೂ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಸೊ ಮುಂಚೆಯಿಂದನೂ ನೀವು ಸಂತುಲನ ಬಳಸ್ಕೊಂಡೇ ಬರ್ತಾ ಇದ್ದೀನಿ ಸರ್ ಮುಂಚೆ. ಓಕೆ. ಈಗ ಟೊಮೊಟೊಗಂತೂ ನೀವು ಪ್ರತಿ ಸರಿ ಟೊಮೊಟೊ ಯಾವಾಗಲೇ ಇರಲಿ ನಾನು ಸಂತುಲನ ಅಂತೂ ಬಳಸ್ತೀನಿ, ಕಂಪಲ್ಸರಿ ಬಳಸ್ತೀನಿ.
ಸರ್ ಈಗ ನೀವು ಸಂತುಲನ್ನು ಸ್ಟಾರ್ಟಿಂಗಿಂದ ಬಳಸ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಲ್ವಾ? ಹೌದು ಸರ್. ಸೊ ಇದಕ್ಕೆ ಮುಂಚೆನೂ ನೀವು ಸಂತುಲನ್ ಬಳಸಿದ್ರ ಹಿಂದೆ ಪ್ರೀವಿಯಸ್ ನೀವು ಟೊಮೊಟೊ ಸೀಸನಲ್ಲಿ ಬೆಳೀತಾ ಇರ್ತೀರ, ಪ್ರತಿ ಸೀಸನಲ್ಲಿ ನೀವು ಟೊಮೊಟೊ ಬೆಳೆಸ್ತಾ ಇದ್ದೀರಲ್ಲ. ಸೊ ನಿಮಗೆ ಪ್ರತಿ ಸೀಸನಲ್ಲೂ ನೀವು ಟೊಮೊಟೊ ಬೆಳೆ ಬೆಳ್ಕೊಳ್ತಾ ಇರೋದ್ರಿಂದ, ಸೊ ಸಂತುಲನ್ ಬಳಸ್ತಾ ಇರೋದ್ರಿಂದ ನಿಮಗೆ ಸಂತುಲನ್ ಯಾವ ರೀತಿ ನಿಮಗೆ ಅನುಕೂಲ ಆಗ್ತಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ ಸರ್? ಸರ್, ಸಂತುಲನ್ನು ನಾನು 2-3 ಇಯರ್ಸಿಂದ ನಾನು ಬಳಸ್ತಾ ಇದ್ದೀನಿ. ತುಂಬ ಒಳ್ಳೆ ರಿಸಲ್ಟು ಬಂದಿದೆ. ಈ ಬೇಸಿಗೆಯಲ್ಲಿ ತುಂಬ ವೈರಸ್ಸು ಮತ್ತು ಬಿಂಗೆ ರೋಗ ಜಾಸ್ತಿ ಬರುತ್ತೆ. ಆದ್ರಿಂದ ಸಂತುಲನ್ ಬಳಸೋದ್ರಿಂದ ಈ ವೈರಸ್ ಆಗಲಿ ಬೇರೆ ಥರ ಕಾಯಿಲೆ ಆಗಲಿ ತುಂಬ ಕಂಟ್ರೋಲ್ ಮಾಡುತ್ತೆ. ನೋಡಿ, ನಮ್ಮ ತೋಟದಲ್ಲೇ ಬೇಕಾದ್ರೆ ನೋಡಿ, ವೈರಸ್ ಅನ್ನೋದೇ ಇಲ್ಲ. ಎಲ್ಲೋ ಒಂದೊಂದು ಗಿಡದಲ್ಲಿ ಸ್ವಲ್ಪ ಅದು ಇದೆ. ಬೇರೆ ಸಂತುಲನ್ ಬಳಸದೇ ಇರೋ ತೋಟಗಳಲ್ಲಿ ನೋಡಿದ್ರೆ ತುಂಬ ವೈರಸ್ ಇದೆ. ಆದರೆ ನಾನು ಸ್ಟಾರ್ಟಿಂಗಿಂದ ಸಂತುಲನ್ ಬಳಸೋದ್ರಿಂದ ನನ್ನ ತೋಟದಲ್ಲಿ ವೈರಸ್ ಅನ್ನೋದಿಲ್ಲ. ಸ್ವಲ್ಪ ಇದೆ ಅಷ್ಟೇ, ಜಾಸ್ತಿ ಇಲ್ಲ. ಅದನ್ನು ಮತ್ತೆ ಸಂತುಲನ್ ಬಳಸೋದ್ರಿಂದ ಅದು ಮತ್ತೆ ಕಂಟ್ರೋಲ್ ಆಗುತ್ತೆ. ಸಂತುಲನ್ ಬಳಸೋದ್ರಿಂದ ರೂಟಿಂಗ್ಸ್ ಆಗಲಿ, ಫ್ಲವರ್ ಇದಾಗಲಿ, ಗ್ರೋತಿಂಗ್ ಆಗಲಿ, ಕಾಯಿ ಇಳುವರಿ ಆಗಲಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಎಲ್ಲರೂ ಬೇಕಾದ್ರೆ ಯಾವ ಬೆಳೆಗೆ ಬೇಕಾದರೂ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಟೊಮಾಟೋಗೆ ಯೂಸ್ ಮಾಡಿದ್ರೆ ನಿಮಗೆ ವೈರಸ್ ಅನ್ನೋದು ನಿಮ್ಮ ತೋಟದಲ್ಲಿ ಇರೋದಿಲ್ಲ, ಹತೋಟಿಗೆ ಬರುತ್ತೆ. ಯಾಕಂದರೆ ರೋಗ ನಿರೋಧಕ ಶಕ್ತಿ ಗಿಡದಲ್ಲಿ ಹೆಚ್ಚಾಗ್ತಾ ನಿರೋಧಕ ಶಕ್ತಿ ಹೆಚ್ಚಾಗಿ ಟೊಮಾಟೊ ಬೆಳೆಗೆ ಕೊಡುತ್ತೆ. ಸೊ ಹಂಗಾಗಿ ಇದು ವೈರಸ್ ನಿಮ್ಗೆ ಹತೋಟಿಗೆ ಬರ್ತಾ ಇದೆ ಅಂತ ನಿಮ್ಮ ಒಂದು ಅನಿಸಿಕೆ ಸರ್. ಸೊ ನಿಮ್ಮ ತೋಟ ಇವಾಗ ಬೇರೆ ತೋಟಕ್ಕೆ ಕಂಪೇರ್ ಮಾಡಿದ್ರೆ, ಈಗ ನಿಮ್ಮೂರಲ್ಲೇ ಬೇರೆ ತೋಟಗಳು ಕಂಪೇರ್ ಮಾಡಿದ್ರೆ ನಿಮ್ಮ ತೋಟದಲ್ಲಿ ವೈರಸ್ ಹತೋಟಿಗೆ ಬಂದರೆ ನಿಮ್ಗೆ ಬಂದಿದೆ ಸರ್. ಓಕೆ. ನಮಗೆ ಸೊ ಇದು ಪ್ರತಿ ಸೀಸನಲ್ಲಿ ನೀವು ನೋಡ್ತಾನೆ ಇರ್ತೀರಾ? ಪ್ರತಿ ಸೀಸನಲ್ಲೂ ನಾನು ಟೊಮಾಟೊ ಬೆಳೀತೀನಿ. ಮಾರ್ಚು ಇಲ್ಲಾಂದರೆ ಏಪ್ರಿಲಲ್ಲಿ ನಾನು ಪ್ಲಾಂಟೇಶನ್ ಮಾಡ್ತೀನಿ. ಪ್ರತಿ ಸೀಸನಲ್ಲೂ ನಾನು ಸಂತುಲನ ಅಂತೂ ಬಳಸ್ತೀನಿ. ಕಂಪಲ್ಸರಿ ಬಳಸ್ತೀನಿ. ಸರ್, ಈಗ ಸಂತುಲನ್ನು ನೀವು ಬಳಸ್ತಾ ಇದ್ದೀರಲ್ವಾ? ಸೊ ಬೇರೆದಕ್ಕೂ ನಮ್ದಕ್ಕೂ ಕಾಸ್ಟ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ ಸರ್ ನಿಮಗೆ? ತುಂಬ ಕಡಿಮೆ ಸರ್. ಸಂತುಲನ್ನು ಕಡಿಮೆ ಸರ್. ನಾವು ಬೇರೆ ರಾಸಾಯನಿಕ ಗೊಬ್ಬರಗಳು ಬಳಸಿದ್ರೆ ನಾವು ಕನಿಷ್ಠ ಪಕ್ಷ 10,000-15,000ಕ್ಕೆ ಗೊಬ್ಬರ ಅಂತೂ ಹಾಕಲೇಬೇಕು. ಕನಿಷ್ಠ ಪಕ್ಷ ಹಾಕೋರು ಇನ್ನೂ ಜಾಸ್ತಿ ಹಾಕ್ತಾರೆ, ಇಲ್ಲಾಂದರೆ ಕಡಿಮೆ ಹಾಕ್ತಾರೆ. ನಾವು ಸ್ಟಾರ್ಟಿಂಗಿಂದ ಈ ಸಂತುಲನ್ ಬಳಸೋದ್ರಿಂದ ನಾವು ಈ ರಾಸಾಯನಿಕ ಗೊಬ್ಬರಗಳು ಸ್ವಲ್ಪ ಕಡಿಮೆ ಹಾಕಿದ್ರೂ ನಡೆಯುತ್ತೆ, ನಾವು ಹಾಕದೇ ಇದ್ರೂ ನಡೆಯುತ್ತೆ. ಫಸ್ಟಲ್ಲಿ ಹಾಕಿರ್ತೀರಲ್ವ, ಹಿಂಡಿ ಮತ್ತು ಕೊಟ್ಟಿಗೆ ಗೊಬ್ಬರ, ಅದೇ ಸಾಕು. ಮತ್ತು ಸಂತುಲನ್ ಮಾತ್ರ ಬಳಸಿದ್ರೆ ತುಂಬ ಉಪಯೋಗ ಆಗುತ್ತೆ. ಆದರೆ ಕಾಸ್ಟು ಕಡಿಮೆ. ರಾಸಾಯನಿಕ ಗೊಬ್ಬರಗಳಿಗಿಂತನೂ ಕಡಿಮೆ ಕಂಪೇರ್ ಮಾಡಿಕೊಂಡ್ರೆ ಕಾಸ್ಟ್ ಕಡಿಮೆ ಆಗುತ್ತೆ ಸರ್. ಸೊ ನಿಮ್ಮ ತೋಟದಲ್ಲಿ ಈಗ ಓವರ್ ಆಲ್ ಕಾಸ್ಟು ನಿಮ್ಗೆ ಎಫೆಕ್ಟಿವ್ ಕಡಿಮೆ ಆಗ್ತಾ ಇದೆ ಸರ್. ನಾನು ರಾಸಾಯನಿಕ ಗೊಬ್ಬರನೇ ನಾನು ಯೂಸ್ ಮಾಡ್ತಾ ಇಲ್ಲ ಸರ್, ಬರೀ ಸಂತುಲನೇ ಯೂಸ್ ಮಾಡ್ತಾ ಇರೋದು. ಸೊ ಫ್ಲವರಿಂಗ್ಸ್ ಎಲ್ಲ ಕಂಟಿನ್ಯೂಷನ್ ಆಗಿ ಬರ್ತಾ ಇದೆಯಲ್ಲ, ಗ್ರೋತಿಂಗು ಇದು ಮತ್ತೆ ಚಿಗುರು ಕುಡಿ, ಹೊಸ ಕುಡಿ ಎಲ್ಲ ಬರ್ತಿದೆಯಲ್ಲ? ಹೌದು ಸರ್, ಎಲ್ಲ ಸೂಪರಾಗಿ ಬಂದಿದೆ. ಈಗ ಗಿಡ ತುಂಬ ಇರೋದ್ರಿಂದ ನಮಗೆ ಸರಿಯಾಗಿ ಕಾಯಿ ಕಾಣಿಸ್ತಾ ಇಲ್ಲ. ಆದರೂ ಕೆಳಗಡೆ ನೋಡಿ ಸರ್, ಇಲ್ಲೆಲ್ಲ ತುಂಬ ಚೆನ್ನಾಗಿ ಕಾಯಿ ಬಂದಿದೆ. ಇಲ್ಲೆಲ್ಲ ನೋಡಿ ಕಾಯಿ, ಅದೇ ಕೆಳಗಡೆ ಕಾಯಿ ತುಂಬ ಇದೆ. ಕೆಳಗಡೆ ಕಾಯಿ ಇರೋದ್ರಿಂದ ಎಲೆ ತುಂಬ ಮುಚ್ಕೊಂಡಿರೋದ್ರಿಂದ ನಮಗೆ ಎಲೆ ಜಾಸ್ತಿ ಹಗಲು ಇರೋದ್ರಿಂದ ನಿಮ್ಗೆ ಎಲೆ ಎಲ್ಲ ಕಾಯೆಲ್ಲ ಕವರ್ ಆಗಿದೆ, ಕಾಣಿಸ್ತಾ ಇಲ್ಲ. ತೋರಿಸಿ ಅಲ್ಲಿ ನೋಡಿ ಸರ್, ಯಾವ ಥರ ನೋಡಿ ಇದರಲ್ಲೆಲ್ಲ ನೋಡಿ ಸರ್. ಅದು ತೋರಿಸಿ ಸರ್, ನೋಡಿ ಸರ್. ಸೊ ಗಿಡ ತುಂಬ ಕಾಯಿದೆ, ಅಂದರೆ ಎಲೆಗಳು ಇರೋದ್ರಿಂದ ಸ್ವಲ್ಪ ಕಾಣಿಸ್ತಾ ಇಲ್ಲ. ನೋಡಿ ಸರ್, ಇನ್ನೂ ಒಂದು 10-15 ದಿವಸ ಹೋಗ್ಬೇಕು ಸರ್, ಫುಲ್ ಕೊಯ್ಲು ಸಿಗಬೇಕಂದ್ರೆ. ಈಗ ಸರ್ ನಿಮ್ಮ ಪ್ರಕಾರ ಸಂತುಲನ್ ರೈತರು ಯಾಕೆ ಬಳಸಬೇಕು ಸರ್? ಯಾಕೆ ಬಳಸಬೇಕು ಅಂದರೆ ಸಂತುಲನಲ್ಲಿ ಎಲ್ಲ ರೀತಿಯಾದ ಪೋಷಕಾಂಶಗಳಾಗಲಿ, ಎಲ್ಲ ರೀತಿಯ ಪೋಷಕಾಂಶಗಳು ಅದು ಒಂದೇ ಸಂತುಲನಲ್ಲಿ ಸಿಗುತ್ತೆ.
ಅದರಲ್ಲಿ ಸಿಗೋದ್ರಿಂದ ಗ್ರೋತ್ ಆಗಲಿ ಫ್ಲವರಿಂಗ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಅದರಿಂದ ಎಲ್ಲ ರೈತರಿಗೂ ಹೇಳೋದೇನೆಂದರೆ ನಾನು ಸಂತುಲನ ಎಲ್ಲರೂ ಬಳಸಿ ಯಾವುದೇ ಬೆಳೆಗಾಗಲಿ ಯಾವುದೇ ರೀತಿ ಇದಾಗಲಿ ಸಂತುಲನ ಬಳಸಿ ತುಂಬ ಉಪಯೋಗ ಆಗುತ್ತೆ. ಆದರೆ ಅತಿ ಕಡಿಮೆ ಖರ್ಚಲ್ಲಿ ನಿಮಗೆ ತುಂಬ ಲಾಭದಾಯಕ ಪ್ರಾಡಕ್ಟ್ ಆಗಿರುತ್ತೆ ಸಂತುಲನ. ಸೊ ಹೀಗಾಗಿ ಸಂತುಲನ ಎಲ್ಲ ರೀತಿ ರೈತರು ಎಲ್ಲ ಬೆಳೆಗೂ ಬಳಸ್ಕೊಬೋದು ಸರ್. ಸರ್, ಈ ಮೂಲಕ ನೀವು ಬೇರೆ ನಮ್ಮ ಟೊಮೊಟೊ ಬೆಳೆಗಾರರಾಗಿರ್ಬೋದು ಅಥವಾ ಫ್ಲವರ್ ಬೆಳೆಗಾರರಾಗಿರ್ಬೋದು ಅಥವಾ ಬೇರೆ ರೈತರಿಗೆ ಫೈನಲ್ ಆಗಿ ಈ ಮೂಲಕ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ನನ್ನ ಅನಿಸಿಕೆ ಪ್ರಕಾರ ಎಲ್ಲ ರೈತರಿಗೂ ಯಾವುದೇ ಬೆಳೆ ಬೆಳೀಲಿ, ಟೊಮೊಟೊ ಆಗಲಿ, ರೋಸ್ ಆಗಲಿ, ಮತ್ತು ಬೇರೆ ಬೆಳೆ ಏನೇ ಬೆಳೆ ಆಗಲಿ, ಸಂತುಲನ ಬಳಸೋದ್ರಿಂದ ಎಲ್ಲ ರೈತರಿಗೂ ಒಂಥರ ಒಳ್ಳೆಯ ಉಪಯೋಗ ಆಗುತ್ತೆ. ಆದರೆ ಕಡಿಮೆ ಖರ್ಚಲ್ಲಿ ನೀವು ತುಂಬ ಒಳ್ಳೆ ಲಾಭದಾಯಕ ಮಾಡ್ಬೋದು. ಭೂಮಿ ಫಲವತ್ತತೆನೂ ಹೆಚ್ಚು ಮಾಡುತ್ತೆ, ಗಿಡನೂ ತುಂಬ ಗ್ರೋತ್ ಆಗುತ್ತೆ. ಎಲ್ಲ ರೀತಿಯಿಂದ ಲಾಭದಾಯಕ ಪ್ರಾಡಕ್ಟ್ ಸರ್ ಇದು ಸಂತುಲನ. ಅದರಿಂದ ಎಲ್ಲ ರೈತರಿಗೂ ಎಲ್ಲ ಬೆಳೆಗಾರರಿಗೂ ನಾನೊಬ್ಬ ಟೊಮೊಟೊ ಬೆಳೆಗಾರನಾಗಿ ಹೇಳೋದೇನೆಂದರೆ ಎಲ್ಲ ರೈತರು ಸಂತುಲನ ಬಳಸಿ ಅಂತ ಹೇಳ್ತಾ ಇದ್ದೀನಿ. ಸೊ ಸಂತುಲನ ಬಳಸೋದ್ರಿಂದ ರೈತರಿಗೆ ಕಡಿಮೆ ಖರ್ಚಲ್ಲಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡಿಕೊಂಡು ಗುಣಮಟ್ಟದ ಬೆಳೆನ ಬೆಳೆದು ರೋಗ ಬಾಧೆಗಳನ್ನ ಕಡಿಮೆ ಮಾಡಿಕೊಂಡು ಆರ್ಥಿಕ ಮಟ್ಟನ ಸುಧಾರಿಸ್ಕೋಬೋದು ಅಂತ ಈ ಮೂಲಕ ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಸರ್. ಓಕೆ, ತುಂಬ ಧನ್ಯವಾದಗಳು ಸರ್. ನಿಮ್ಮ ಒಂದು ಎಲ್ಲ ಮಾಹಿತಿ ಕೊಟ್ಟಿರೋದ್ರಿಂದ ಇವತ್ತು ನೇರವಾಗಿ ನಿಮ್ಮ ತೋಟದಲ್ಲೇ ಈ ವಿಡಿಯೋನ ಮಾಡ್ತಿರೋದ್ರಿಂದ ಸೊ ಟೊಮೊಟೊ ಬೆಳೆಗಾರರು ಈ ಸೀಸನ್, ಈಗ ಟೊಮೊಟೊ ಸೀಸನ್ ಇರೋದ್ರಿಂದ ತುಂಬ ಜನ ಟೊಮೊಟೊ ಬೆಳೆ ಬೆಳೀತಾ ಇದ್ದಾರೆ. ಆದರೆ ಅವರು ಪರಿಪೂರ್ಣವಾಗಿ ಬೆಳೆ ಬೆಳೆಯೋಕ್ಕಾಗದೇ ಇಲ್ಲ. ಕಾರಣ ಆ ಗಿಡದಲ್ಲಿ ರೋಗಗಳು ಜಾಸ್ತಿ, ಭೂಮಿ ಫಲವತ್ತತೆ ಇಲ್ಲ. ಅಂಥ ರೈತರು ಸಂತುಲನ ಬಳಸೋದ್ರ ಮುಖಾಂತರ ಭೂಮಿ ಫಲವತ್ತತೆ ಜೊತೆ ಗುಣಮಟ್ಟದ ಬೆಳೆನ ಬೆಳಿಬೋದು ಅಂತ ನಮ್ಮ ರೈತರು ಅವ್ರ ಅಭಿಪ್ರಾಯ ಕೊಟ್ಟಿದ್ದಾರೆ. ಸೊ ತುಂಬ ಧನ್ಯವಾದಗಳು ನವೀನ್ ಸರ್ ನಿಮಗೆ. ಥ್ಯಾಂಕ್ ಯು. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇರೋ ದಯವಿಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಮತ್ತು ಸಂತುಲನ ನಿಮ್ಮ ಭೂಮಿಗೆ ಯಾವುದೇ ಬೆಳೆ ಇರ್ಬೋದು ದಯವಿಟ್ಟು ಇದನ್ನು ಬಳಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮ್ಮ ಮೂಲ ಉದ್ದೇಶ ಏನಂದರೆ ರೈತರಿಗೆ ಕಡಿಮೆ ಖರ್ಚಲ್ಲಿ ರಾಸಾಯನಿಕ ಮುಕ್ತವಾಗಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡಿಕೊಡೋದ್ರ ಜೊತೆಯಲ್ಲಿ ಗುಣಮಟ್ಟದ ಬೆಳೆನ ಬೆಳೆದು ರೈತರು ಆರ್ಥಿಕವಾಗಿ ಸದೃಢರಾಗಬೇಕು ಅನ್ನೋದೇ ನಮ್ಮ ಒಂದು ಮೂಲ ಉದ್ದೇಶ. ಸೊ ಈ ಒಂದು ಕಾರ್ಯ ಆಗಬೇಕಂದ್ರೆ ಭೂಮಿಗೆ ರಾಸಾಯನಿಕ ಗೊಬ್ಬರಗಳೆಲ್ಲ ಕಡಿಮೆ ಮಾಡಿಕೊಂಡು ಕೊಟ್ಟಿಗೆ ಗೊಬ್ಬರದ ಮೂಲಕ ಸಂತುಲನ ಬಳಸೋದ್ರಿಂದ ಈ ಒಂದು ಕೆಲಸ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸೊ ರೈತರು ಆದಷ್ಟು ಭೂಮಿಗೆ ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ಕಡಿಮೆ ಮಾಡಿಕೊಂಡು ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿಗಳ ಜೊತೆಯಲ್ಲಿ ಅದಕ್ಕೆ ಪೂರಕವಾಗಿ ಸಂತುಲನ, ಸಾಯಿಲ್ ಫರ್ಟಿಲಿಟಿ ಸ್ಟೆಬಿಲೈಸರ್, ಮಣ್ಣಿನ ಫಲವತ್ತತೆ ಸ್ಥಿರಕಾರಕವನ್ನು ಬಳಸೋದ್ರಿಂದ, ಯಾಕಂದರೆ ಸಂತುಲನ ಬಳಸೋದ್ರಿಂದ ಇದರಲ್ಲಿ ಎಲ್ಲ ಪೋಷಕಾಂಶಗಳು ಬ್ಯಾಲೆನ್ಸಿಂಗ್ ಫಾರ್ಮಲ್ಲಿ ಸಿಗೋದ್ರಿಂದ, ಮತ್ತು ಈ ಒಂದು ಸಂತುಲನ ಬಳಸ್ತಾ ಭೂಮಿಯ ಫಲವತ್ತತೆನೂ ಹೆಚ್ಚಾಗುತ್ತೆ. ಗಿಡದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದ್ರಿಂದ ರೋಗ ಬಾಧೆಗಳನ್ನ ಹತೋಟಿ ಮಾಡಿಕೊಂಡು ರೈತರು ಪರಿಪೂರ್ಣವಾದಂಥ ಒಂದು ಬೆಳೆನ ಬೆಳಿಬೋದು ಅಂತ ಈ ಮೂಲಕ ರೈತರಿಗೆ ಮನವರಿಕೆ ಮಾಡಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಿರೋದು. ದಯವಿಟ್ಟು ರೈತರು ಆದಷ್ಟು ಭೂಮಿಗೆ ರಾಸಾಯನಿಕ ಗೊಬ್ಬರ ಹಾಕೋದು ಕಡಿಮೆ ಮಾಡಿ ಸ್ವಲ್ಪ ಸಾವಯವ ಪದ್ಧತಿಯಲ್ಲಿ ಬೆಳೆನ ಬೆಳೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಹೆಚ್ಚಿನ ಮಾಹಿತಿಗೆ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಧನ್ಯವಾದಗಳು. ನಮಸ್ಕಾರ.